ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂತ ಹೇಳಿದ್ರೆ ನನ್ನ ಮಕ್ಕಳ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಸೊ ಹಾಗಾಗಿ ನಾನು ಕೂಡ ಬಂದಿದ್ದೀನಿ. ಅವರು ಹೇಗೆ ಪರ್ಫಾಮೆನ್ಸ್ ಮಾಡಿರ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮಗೂ ಕೂಡ ಕಾತರ ಕುತೂಹಲ ಇದೆ. ಯಾಕಂದರೆ ಈ ವರ್ಷದ ಫಸ್ಟು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದಾಗಿರುತ್ತೆ. ಮತ್ತು ಮಕ್ಕಳು ಕೂಡ ಇಬ್ಬರೂ ಕೂಡ 10th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರೋದ್ರಿಂದ ಅವ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ನು ಮತ್ತು ಅವ್ರು ಹೇಗೆ ಮಾಡ್ತಾರೆ ಏನು ಪ್ರತಿಯೊಂದು ಕೂಡ ತಿಳ್ಕೊಳ್ಬೇಕು ಅನ್ನೋವಂಥ ಆಸೆ ಕೂಡ ನನಗೆ ಕೂಡ ಇದೆ. ಹಾಗಾಗಿ ಇವತ್ತು ನಾನು ಹೊರಟೆ ಇರೋದಾಗಿದೆ. ಮತ್ತು ಇದೇನಪ್ಪ ಅಂತ ಹೇಳಿದ್ರೆ ಒಂದು ದಿವಸ ಮುಂಚಿತವಾಗಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ನ ಒಂದು ದಿವಸ ಮುಂಚಿತವಾಗಿ ಅವರು ಕೂಡ ಅವರು ಏನಪ್ಪ ಅಂತ ಹೇಳಿದ್ರೆ ಎಜುಕೇಷನಲ್ ಟ್ರಿಪ್ ಅಂತ ಹೇಳಿಬಿಟ್ಟು ಬ್ಯಾಂಗ್ಳೂರು ಯೂನಿವರ್ಸಿಟಿನ ವಿಸಿಟ್ ಮಾಡಲಿಕ್ಕೆ ಹೋಗಿದ್ದರು. ಅಲ್ಲಿ ಸಾಕಷ್ಟು ಗಿಡಗಳ ಬಗ್ಗೆ ಮತ್ತು ಅಲ್ಲಿನ ಹೇಗಿರುತ್ತೆ ಎಜುಕೇಷನಲ್ ಬಗ್ಗೆ ತಿಳ್ಕೊಂಡು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಮಕ್ಕಳು ಕೂಡ ಹೇಳಿದ್ರು. ಹಾಗಾಗಿ ಅವ್ರು ಹೊರಡೋ ಸಮಯದಲ್ಲಿ ಇದೊಂದು ನಾನು ಕ್ಯಾಪ್ಚರ್ ಮಾಡಿಕೊಂಡಂಥ ಒಂದು ವಿಡಿಯೋ. ಅದಾದ ನಂತರ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ದಿವಸ ಅಂತೂ ಅಲ್ಲಿ ಮಕ್ಕಳು ವರ್ಕಿಂಗ್ ಮಾಡೆಲ್ಸ್ ಎಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ತುಂಬ ಮಕ್ಕಳು ಒಂದೇ ರೀತಿಯಾದಂತಹ ಇದನ್ನು ಮಾಡಿಕೊಂಡಿದ್ರು. ಏನಪ್ಪ ಅಂತ ಹೇಳಿದ್ರೆ ಇದು ನನ್ನ ಮಗಳು ಸ್ತುತಿ ಮಾಡಿರುವಂಥದ್ದು. ಮತ್ತು ಭಾಳ ಸಾಕಷ್ಟು ಮಕ್ಕಳು ಭಾಳ ಇನ್ವೆಸ್ಟ್ ಮಾಡಿಬಿಟ್ಟು ಮಾಡಿರುವಂಥದ್ದು ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಮುಂಚೆ ನಮಗೆಲ್ಲ ಬರೀ ಚಿತ್ರ ಬಿಡಿಸಿ ತೋರಿಸಿಬಿಟ್ಟಿರೋರು ಚಿತ್ರ ಮತ್ತು ಅವರು ಏನು ಸೈನ್ಸ್ ಲ್ಯಾಬಿಗೆ ಕರ್ಕೊಂಡು ಹೋಗಿ ಈ ರೀತಿ ಎಲ್ಲ ತೋರಿಸ್ತಾಯಿದ್ರು ಅಷ್ಟೇ. ಈಗ ಮಕ್ಕಳ ಕೈಯಲ್ಲೇ ಮಾಡಿಸೋದ್ರಿಂದ ಅವರಿಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಇರುತ್ತೆ. ಹಾಗಾಗಿ ತುಂಬ ಮಕ್ಕಳು ತುಂಬ ಸಾಕಷ್ಟು ಮಾಡೆಲ್ಗಳನ್ನ ಮಾಡಿದರು. ಅದರಲ್ಲೂ ಕೂಡ ನಾವು ಹೇಳ್ತೀವಿ ಅಯ್ಯೋ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತ ಹೇಳಿಬಿಟ್ಟು, ಮತ್ತು ಅದರಲ್ಲೂ ಕೂಡ ಮಕ್ಕಳು ಯಾವ ರೀತಿ ಇದಂತೂ ನನಗೆ ಏನು ಡೈಜೆಸ್ಟಿವ್ ಸಿಸ್ಟಮ್ಸ್ ಬಗ್ಗೆ ಕಂಪ್ಲೀಟಾಗಿ ಒಂದು ಬೆಡ್ಶೀಟ್ ತೊಗೊಂಡು ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಮಾಡಿದರು. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ದಿವಸ ಟೀಚರ್ಸ್ ಕೂಡ ಮಕ್ಕಳ ಬಗ್ಗೆ ಏನೇ ಹೇಳಿದ್ರು ಅಂತ ಹೇಳಿದ್ರೆ ಅವರು ಸ್ಟಡೀಸ್ ಬಗ್ಗೆ ಇನ್ನೂ ಕಾನ್ಸಂಟ್ರೇಟ್ ಮಾಡಬೇಕು, ಚೆನ್ನಾಗಿ ಓದ್ಕೋಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ನೇ ಕೊಟ್ಟಿದ್ದಾರೆ. ಅದಾದ ನಂತರ ಅಲ್ಲಿಂದ ಮುಗಿಸ್ಕೊಂಡು ನನ್ನ ಮಗಳಿಗೆ ಸ್ವಲ್ಪ ಕಣ್ಣಿನ ಕೂಡ ಪ್ರಾಬ್ಲಮ್ ಇದೆಯಲ್ಲ, ಹಾಗಾಗಿ ಅಲ್ಲಿಂದ ಡೈರೆಕ್ಟಾಗಿ ಕಣ್ಣಿನ ಆಸ್ಪತ್ರೆಗೆ ಹೋಗೋಣ ಅಂತೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದಾಯಿತು. ಅವಳಿಗೆ ಕಣ್ಣು ಟೆಸ್ಟ್ ಮಾಡಿಸ್ಬೇಕಿತ್ತು. ಪ್ರತಿ ವರ್ಷ ಕೂಡ ಅವಳಿಗೆ ಟೆಸ್ಟ್ ಕೂಡ ಮಾಡಿಸ್ತೀವಿ. ಮತ್ತು ಈಗ ನಮ್ಮ ಸೃಷ್ಟಿಗೆ ಅವಳಿಗೆ ಲಾಸ್ಟ್ 1-2 ತಿಂಗಳು ಮುಂಚೆ ಒಂದು ಚಿಕ್ಕದಾಗಿ ಕಾರ್ನಿಯಾ ಆಪ್ರೇಷನ್ ಕೂಡ ಮಾಡಿದರು. ಹಾಗಾಗಿ ಅವಳು ಹೇಗಿದೆ ಈ ಈ ಒಂದು ಸ್ಟೇಜ್ನಲ್ಲಿ ಅವಳ ಎಲ್ಲ ಕ್ಯೂರ್ ಆಗಿದೆಯೋ ಏನು ಎತ್ತ ಅಂತ ಹೇಳಿಬಿಟ್ಟು ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದಾಯಿತು. ತುಂಬಾ ಚೆನ್ನಾಗಿ ನೋಡ್ತಾರೆ. ತುಂಬಾ ವರ್ಷದಿಂದ ನಾವು ಇವ್ರ ಹತ್ರನೇ ತೋರಿಸ್ತಾ ಇರೋದು. ತುಂಬಾ ಚೆನ್ನಾಗಿ ನೋಡ್ತಾರೆ. ಈ ಹಾಸ್ಪಿಟಲ್ ಹೆಸರು ಸೋಲಂಕಿ ಐ ಹಾಸ್ಪಿಟಲ್ ಅಂಥೇಳಿ. ತುಂಬ ಚೆನ್ನಾಗಿ ಮಕ್ಕಳಿಗೆ ಕೇರ್ ಮಾಡ್ತಾರೆ. ಮತ್ತು ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ರೀತಿಯಲ್ಲಿ ಸರ್ಜರಿ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ನೀಟಾಗಿ ಮಾಡ್ತಾರೆ. ಅದೆಲ್ಲ ಆದಮೇಲೆ ಆವತ್ತಿನ ದಿವಸ ಎಲ್ಲ ಹಾಗೆ ಹೋಯಿತು. ನನಗೆ ಸ್ಯಾಟರ್ಡೆ, ಇದು ಸಂಡೇ ಬೆಳಗ್ಗೆ ನಾವು ಕೂಡ ಚರ್ಚಿಗೆ ಹೋಗಬೇಕಿತ್ತು. ಅವ್ರ ಅಪ್ಪಾಜಿ ಆಚೆ ಹೋಗಿದ್ದರಿಂದ ನಾನು ಒಂದು ಗಾಡಿ ಮತ್ತು ನನ್ನ ಮಗಳು ಒಂದು ಗಾಡಿ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಯಾವಾಗಲೂ ಕೂಡ ಆಟೋದಲ್ಲೇ ಹೋಗ್ತಾ ಇದ್ವಿ. ಈ ಸರಿ ಮಮ್ಮಿ ಇಲ್ಲೇ ಅಲ್ವಾ ಹತ್ತಿರ ಇರೋದಲ್ವಾ, ಹಾಗಾಗಿ ನಾವು ಕೂಡ ಗಾಡೀಲಿ ತೊಗೊಂಡು ಬರ್ತೀವಿ, ನೀನೊಂದು ಗಾಡೀಲಿ ಬಾ ನಾನು ಒಂದು ಗಾಡೀಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಹೋಗಿದ್ದಾಯಿತು. ನೋಡಿದ್ರಲ್ಲ ಈ ರೀತಿಯಲ್ಲಿ ಅವರು ಕೂಡ ರೋಡ್ ಮೇಲೆ ಹೇಗೆ ಓಡಿಸ್ತಾರೋ ಏನೋ ಎತ್ತ ಅನ್ನೋದು ಭಯ ಕೂಡ ನನಗಿತ್ತು. ಅದೆಲ್ಲ ಆದ ನಂತರ ನಾವು ಕೂಡ ಮನೆಗೆ ಬಂದ ಕೂಡಲೇ ಹೋಗಿ ಬಂದಾದ ನಂತರ ಅಲ್ಲಿಯೇ ಕೂಡ ನಾನು ಬರ್ತಾನೆ ಸ್ವಲ್ಪ ಮಟನ್ನು ತೊಗೊಂಡು ಬಂದಿದ್ದೀನಿ. ಅದನ್ನು ಗ್ರೇವಿ ಅಥವಾ ಸಾರು ಏನಾದರೂ ಮಾಡಿಕೊಂಡು ನಾವು ಕೂಡ ಎಲ್ಲಿಗಾದ್ರೂ ಆಚೆ ಹೋಗೋಣ ಮಮ್ಮಿ ಅಂತ ಹೇಳಿದ್ದಾರೆ ಮಕ್ಕಳು ಕೂಡ. ಹಾಗಾಗಿ ಎಲ್ಲಿಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಪ್ಲ್ಯಾನ್ ಮಾಡ್ಕೊಂಡ ನಂತರ ಎಲ್ಲಿಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ, ಆಯಿತಾ.
ಭಾನುವಾರ ಆದರೆ ಈ ರೀತಿಯಾಗಿ ರಾಶಿ ಪಾತ್ರೆ ಕಸ ಗುಡಿಸೋದು ನೆಲ ಒರೆಸೋದು ಇದೆಲ್ಲ ನಮ್ಮದೇ ಆಗಿ ಹೋಗ್ಬಿಟ್ಟಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಭಾನುವಾರ ಆಂಟಿ ಕೂಡ ಬರೋದಿಲ್ಲ. ಹಾಗಾಗಿ ನಾವೇ ಇದನ್ನೆಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಕೂಡ ಮಾಡಿಟ್ಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗಾಗಿ ಮಟನ್ ಕೂಡ ತೊಗೊಂಡು ಬಂದಿದ್ದೆ. ಇವತ್ತು ಸಿಂಪಲ್ಲಾಗಿಯೇ ಮಾಡ್ಕೊಳ್ಳೋಣ, ಮಟನ್ ಸಾರು ಮುದ್ದೆ ಮತ್ತು ವೈಟ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮಾಡ್ಕೊಂಡ ನಂತರ ಇಲ್ಲಿ ಆಲ್ರೆಡಿ ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಎಲ್ಲಿಗಪ್ಪ ಅಂತ ಹೇಳಿದ್ರೆ ಇಲ್ಲಿ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಒಂದು ಶಾಪಿಂಗ್ ಮಾಲ್ಗೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ಹೋಗೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹೋಗ್ತಾನೂ ಇದ್ದೀವಿ. ಸೊ ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಅಲ್ಲಿಂದ ಹೊರಟು ಬಂದಾದ ನಂತರ ನೋಡಿದ್ರೆ ಫುಲ್ ಮಳೆಯಿಂದ ನನ್ನ ಹೆಲ್ಮೆಟ್ ಅಂತೂ ಸಿಕ್ಕಾಪಟ್ಟೆ ನೆಂದೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಷ್ಟೇ. ಇಲ್ಲದೆ ಹೋದರೆ ಕಂಪಲ್ಸರಿಯಾಗಿ ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು. ಮತ್ತು ಮನೆ ಹತ್ರ ಯಾವುದೇ ರೀತಿಯ ಪೊಲೀಸ್ ಇರೋದಿಲ್ಲ, ಹಿಡಿಯೋದಿಲ್ಲ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ನಾನು ಕೂಡ ಹೋಗ್ತಾಯಿದ್ದೀನಿ ಅಷ್ಟೇ. ಹಿಡಿದ್ರೆ ಅಂತೂ ಫೈನ್ ಹಾಕೋದಂತೂ ಗ್ಯಾರಂಟಿ. ಹಾಗೆಯೇ ಅಲ್ಲಿಂದ ಶಾಪಿಂಗ್ ಮಾಲ್ಗೆ ಬಂದ್ವಿ. ಮನೆ ಹತ್ರನೇ ಒಂದು ಓರಿಯನ್ ಶಾಪಿಂಗ್ ಮಾಲ್ ಅಂತ ಹೇಳಿದ್ದೆ, ಚಿಕ್ಕದು. ಅಂದರೆ ಓರಿಯನ್ ಮಾಲ್ ಅಷ್ಟು ಏನು ದೊಡ್ಡದ ಏನಲ್ಲ, ಅದರಲ್ಲಿ ಅರ್ಧದಷ್ಟು ಅಂತೂ ಖಂಡಿತವಾಗ್ಲೂ ಇದೆ. ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ಹಾಗಾಗಿ ಇಲ್ಲಿಗೆ ಬಂದಿದ್ದಾಯಿತು. ಗೇಮಿಂಗ್ ಫೋನ್ ತಂದಿಲ್ಲ. ಅಲ್ಲಿ ಶಾಪಿಂಗ್ ಮಾಲಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸು ಇರುವಂಥ ಒಂದು ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ತುಂಬ ದಿವಸದಿಂದ ಏರ್ ಫ್ರೈಯರ್ನ ತೊಗೊಳ್ಬೇಕು ಅನ್ನೋದು ಮೈಂಡಲ್ಲಿದೆ. ಅದು ಯಾವಾಗ ಪರ್ಚೇಸ್ ಮಾಡ್ತೀನೋ ಏನೋ ಅಂತ ಹೇಳಿ ನನಗೂ ಕೂಡ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೆ 8,000 7,000 6,000 ಇಷ್ಟಕ್ಕೆಲ್ಲ ಸಿಗುತ್ತೆ. ಮತ್ತು ಅದರಲ್ಲಿ ಕೂಡ ತುಂಬಾ ಚೆನ್ನಾಗಿರೋದು ಆಯ್ಕೆ ಮಾಡ್ಕೊಳ್ಬೇಕಲ್ಲ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗೆ ಇನ್ನೂ ಗೊತ್ತಿಲ್ಲ. ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ಬಿಟ್ಟು ಯಾವತ್ತು ಪರ್ಚೇಸ್ ಮಾಡ್ತೀವೋ ಸಡನ್ನಾಗಿ ಪರ್ಚೇಸ್ ಮಾಡೋದೇ ನಮ್ಮ ಒಂದು ಅಭ್ಯಾಸ. ಯಾವಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀವೋ ಆವಾಗ ನಾವು ಏನನ್ನೂ ತೊಗೊಳೋದಕ್ಕಾಗೋದಿಲ್ಲ. ಅಲ್ಲಿಂದ ಬುಕ್ ಸ್ಟೋರಿಗೆ ಬಂದ್ವಿ. ನನ್ನ ಮಗ ಅಂತೂ ವಿರಾಟ್ ಕೊಹ್ಲಿ ನೋಡಿದ ಕೂಡಲೇ ಅವನಿಗೆ ತುಂಬಾ ಖುಷಿಯಾಗೋಗ್ಬಿಡತ್ತೆ. ನೋಡಿ ಓಪನ್ ಕರಲ್ ಹೊತ್ನೆ ಈ ಥರ ಆತೆ ಬಗ್ಗೆ ದೂಸರೆ ಓಪನ್ ಕರಲ್. ನಾವು ಹೋಗಿದ್ದಂಥ ಸಮಯದಲ್ಲೂ ಕೂಡ ಮಳೆ ಬರ್ತಾಯಿತ್ತು. ಹಾಗಾಗಿ ನಾವು ಬೇಸ್ಮೆಂಟಿಂದ ಡೈರೆಕ್ಟಾಗಿ ಮೇಲೆ ಬಂದಾದಮೇಲೆ ಔಟ್ಲುಕ್ಕು ಈ ರೀತಿಯಾಗಿ ಇದೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ಸೇಮ್ ಓರಿಯನ್ ಮಾಲಲ್ಲಿ ಏನು ಔಟ್ಸೈಡು ವಾಟರ್ ಫೌಂಟೇನು ಮತ್ತು ಅಲ್ಲಿ ಒಂದು ಕೆರೆ ರೀತಿಯೆಲ್ಲ ಏನಿದೆಯೋ ಅದೇ ರೀತಿಯಲ್ಲಿ ಕಾಣುತ್ತೆ. ಬಟ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಅಂತೂ ಮಾಡ್ಬೋದು. ಅಲ್ಲಿ ನಾವು ಕೂಡ ಇಲ್ಲಿ ಏನು ಅದು ಖಟ್ಟ ಮಿಠ ಆಗಿರ್ಬೋದು, ಹುಣಸೆ ಹುಳಿ ಆಗಿರ್ಬೋದು, ಈ ರೀತಿಯಾದಂಥ ಎಲ್ಲ ಮಾರ್ತಾಯಿದ್ರು. ಸೊ ಇದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಆಮ್ಚೂರು ಆಗಿರ್ಬೋದು, ಮತ್ತು ನೆಲ್ಲಿಕಾಯಿ, ಮತ್ತು ಖಟ್ಟ ಮಿಠ ಇರುವಂಥ ಹುಣಸಿನ ಜಜ್ಜು ಇಟ್ಟಿರುವಂಥ ಕುಚುಂಡಿ ಆಗಿರ್ಬೋದು, ಇದನ್ನು ಪರ್ಚೇಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಯಾವುದಾದ್ರೂ ಹೊಸ ಮನೆಗೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಿದ್ರೆ ನಾವು ಇದನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೂ ಕೂಡ ತುಂಬ ಹತ್ರ ನಾನು ನೋಡಿದ್ದೀನಿ. ಅದೇನು ಸೈಕಲ್ ಮತ್ತು 2 ಗ್ಲಾಸ್ ಇಟ್ಟಿದ್ದಾರಲ್ಲ, ಅದು ತುಂಬ ಅಟ್ರಾಕ್ಟಾಗಿ ಕಾಣ್ತಾ ಇತ್ತು. ಸೊ ಹಾಗಾಗಿ ಅದನ್ನು ಕೂಡ ನೋಡ್ತಾ ಇದ್ದೆ, ಒಂದು ಶೋ ಪೀಸು. ಅದೆಲ್ಲ ಆದಮೇಲೆ ಮಕ್ಕಳು ಬಿಡ್ತಾರಾ, ಏನಾದರೂ ಗೇಮ್ ಆಡಿಸ್ಬೇಕು, ಇಲ್ಲದೆ ಹೋದರೆ ಏನಾದರೂ ತಿನ್ನಿಸ್ಲೇಬೇಕು, ಅದೇ ರೀತಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಮೆಕ್ಡೊನಾಲ್ಡ್ಸ್ ಏನಿರುತ್ತಲ್ವ ಅಲ್ಲಿ ಬಂದುಬಿಟ್ಟು ಸ್ವಲ್ಪ ಏನಾದರೂ ತೊಗೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಅಲ್ಲಿ ಕೂಡ ಕೂತ್ಕೊಂಡಿದ್ದಾಯಿತು. ಅದು ಅಷ್ಟರಲ್ಲಿ ಮಕ್ಕಳು ಕೂಡ ಅವ್ರಿಗೆ ಇಷ್ಟವಾದಂಥದ್ದು ಏನಿದೆ ಅದನ್ನು ಆರ್ಡ್ರ್ ಮಾಡಿದರು. ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ತಿಂದಿದ್ದಾಯಿತು. ಅಲ್ಲಿ ಕೂಡ ಅವ್ರಿಗೆ ಭಾಳಷ್ಟು ಚಾಯ್ಸು. ಯಾಕಂದರೆ ಇಲ್ಲಿ ಆಲ್ರೆಡಿ ಭಾನುವಾರ ಆಗಿರೋದ್ರಿಂದ ಮನೇಲಿ ಕೂಡ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಬೇಡ ಇವಾಗ ತಿಂದರೆ ಹೊಟ್ಟೆ ತುಂಬೋಗ್ಬಿಡತ್ತೆ, ಮತ್ತು ಮನೆಗೆ ಹೋಗಿ ಊಟ ಮಾಡಲಿಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ವಿ. ಇದನ್ನು ಕೂಡ ಅದೇ ನಾನು ಹೇಳಿದ್ನಲ್ಲ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಹುಳಿ ಸಿಹಿ ಆಗಿರುತ್ತೆ. ತುಂಬಾ ಟೈಮ್ ಪಾಸಿಗಂತೂ ಒಂದೊಂದು ಬಾಯಲ್ಲಿ ಹಾಕ್ಕೊಂಡ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗಂತೂ ಭಾಳನೇ ಇಷ್ಟ ಆಯಿತು. स्मॉल डे चांगलं या
ಅದೇ ಈ ರೀತಿ ಎಲ್ಲ ತೊಗೊಂಡು ತಿಂದರೆ ಮತ್ತು ಆಚೆ ಬಂದರೆ ಮಕ್ಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಅವನು ಕೂಡ ಹೇಳ್ತಾ ಇದ್ದ, ಕೇಳಿಸ್ಕೊಂಡಿರ್ಬೋದು, ಇವತ್ತು ಚೆನ್ನಾಗಿದೆ ಅಲ್ವಾ ಮಮ್ಮಿ, ಇವತ್ತು ಡೇ ಎಲ್ಲ ತುಂಬ ಸ್ಮಾಲ್ ಡೇ ತುಂಬಾ ಚೆನ್ನಾಗಿ ಹೋಯಿತು ಅಂತ ಹೇಳಿ ಹೇಳ್ತಾ ಇತ್ತು. ನಮಗೂ ಕೂಡ ತುಂಬಾ ಖುಷಿ ಆಯಿತು. ಮತ್ತು ಇಲ್ಲಿ ಏನು ತೊಗೊಂಡು ತಿಂದಿದ್ದು ಅಷ್ಟೊಂದು ಬ್ರೆಡ್ ತಾನೇ ಅಂತ ಹೇಳ್ಬಿಟ್ಟು ನನಗೊಂಥರ ಅನಿಸುತ್ತೆ. ಬರ್ಗರ್ ಎಲ್ಲ ಅಷ್ಟೊಂದು ಏನು ಇಷ್ಟ ಆಗೋದಿಲ್ಲ. ಯಾವಾಗಾದ್ರೆ ಸಮಯ ಅಂತ ಹೇಳಿದ್ರೆ ಒಂದೊಂದು ಯಾವಾಗಾದ್ರೂ ಒಂದು ತಿನ್ಬೋದು. ಆದರೆ ಮಕ್ಕಳಿಗೆ ಈ ಬರ್ಗರ್, ಪಿಜ್ಜಾ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ನನಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಅಕ್ಕಿ ರೊಟ್ಟಿ ಮುಂದೆ ಬೇರೆ ಏನೂ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಅಂದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನೋದಕ್ಕಿಂತ ಯಾವಾಗಾದ್ರೂ ಒಂದೊಂದು ಸರಿ ತಿನ್ಬೋದು. ಈ ರೀತಿಯಾದಂಥ ಫುಡ್ಗಳು ರೆಗ್ಯುಲರ್ ಅಂತೂ ತಿನ್ನೋದಕ್ಕಾಗಲ್ಲ. ಬಟ್ ಈಗಿನ ಜನ್ರೇಷನ್ನ ಮಕ್ಕಳಿಗೆ ಇದೇ ಇಷ್ಟ ಆಗುತ್ತೆ ಅಲ್ವಾ. ಸೊ ಚೆನ್ನಾಗಿತ್ತು ಈ ದಿವಸ ಎಲ್ಲ ತುಂಬಾ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ಇದೆಲ್ಲ ತಿನ್ಕೊಂಡಾದ್ಮೇಲೆ ಮಕ್ಕಳು ಕೂಡ ಹೇಳ್ತಾಯಿದ್ರು, ಮಮ್ಮಿ ಸಂಡೇ ಆದರೆ ಇಲ್ಲಿ ಈ ರೀತಿಯಾಗಿ ಬಂದುಬಿಡೋಣ ಮಮ್ಮಿ ಅಂತ ಹೇಳಿ ಹೇಳ್ತಾಯಿದ್ರು. ಸೊ ಔಟಿಂಗ್ ಬಂದರೆ ಅವ್ರಿಗೂ ಕೂಡ ಮೈಂಡ್ ರಿಫ್ರೆಶ್ ಆಗುತ್ತೆ, ನಮಗೂ ಕೂಡ ಮೈಂಡ್ ಒಂಥರ ರಿಫ್ರೆಶ್ ಆಗುತ್ತೆ, ಮತ್ತು ಆ ವಾರ ಎಲ್ಲ ಮತ್ತು ಇನ್ನೂ ಚೆನ್ನಾಗಿ ಹೋಗುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್ನು. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಾಕಷ್ಟು ಜನ ನೋಡ್ತೀರಾ, ಸಿಕ್ಕಿದಾಗ ನಾನು ಲೈಕ್ ಮಾಡಿದೆ ಹಾಗೆ ಹೀಗೆ ಅಂತ ಹೇಳ್ತೀರಾ, ಆದರೆ ಲೈಕ್ಗಳು ನೋಡಿದಾಗ 9, 8 ಈ ರೀತಿಯಾಗೇ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.